ಒಂದು ಬೇಸಿಕ್ ಪ್ರಶ್ನೆ ಇದೆ, ಕುಂಭಮೇಳ ಅಂದರೆ ಏನು ಅನ್ನುವಂಥದ್ದು. ಏನು ಹೇಳ್ತೀರಿ ಗುರುಗಳೇ? ನೋಡಿ, ಕುಂಭ ಮೇಳ ಅನ್ನುವಂಥದ್ದು ಏನಿದೆ, ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ಕುಂಭಮೇಳಕ್ಕೆ. ಬಹುಶಃ ಹಿಂದೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿರಬಹುದು. ಆದರೆ 4 ಜಾಗಗಳಲ್ಲಿ, ವಿಶೇಷವಾಗಿ ಭಾರತದ 4 ಜಾಗಗಳು, ಅದರಲ್ಲಿ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಮತ್ತು ಪ್ರಯಾಗ್ನಲ್ಲಿ, ಈ 4 ಜಾಗಗಳಲ್ಲಿ ನಮ್ಮ ಪುರಾಣಗಳ ಪ್ರಕಾರ ಅಸುರರು, ದಾನವರು ಮತ್ತು ದೇವತೆಗಳು ಸೇರಿ ನಾವು ಸಾಯಲೇಬಾರ್ದು. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೊರಟಾಗ ತುಂಬ ಕಥೆಗಳಿದೆ ಅದಕ್ಕೆ. ಅದರಲ್ಲಿ ಒಂದು ವಿಶೇಷವಾದ ಕತೆ ಅಮೃತ ಮಥನದ ಕತೆ. ಆ ಅಮೃತವನ್ನು ಮತಿಸಿದಾಗ ಅಮೃತ ಸಿಕ್ತು. ಅದು ಬೇರೆ ಬೇರೆ ತುಂಬ ವಿಷಯಗಳು ಸಿಕ್ತು. ಅದು ಐರಾವತ ಇರಬಹುದು, ಕಲ್ಪವೃಕ್ಷ ಇರಬಹುದು, ಲಕ್ಷ್ಮಿ ಇರಬಹುದು, ಎಲ್ಲವೂ ಬಂದರು. ಕೊನೆಗೆ ಸಿಕ್ಕಿದ್ದು ಅಮೃತ. ಈ ಅಮೃತ ಸಿಕ್ಕಿದಾಗ ದೇವತೆಗಳಿಗೆ ಒಂದಾಯ್ತು, ಇದುವರೆಗೆ ಏನೂ ಇಲ್ಲದೆ ಅಸುರರು, ದಾನವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಈ ಅಮೃತವೂ ಸಿಕ್ಕಿದ್ರೆ ಅವರು ಸಾಯುವುದೇ ಇಲ್ಲ ಅಂತ ಆದರೆ ಅವರ ಕಾಟ, ಮತ್ತು ಅದು ಸಾಮಾನ್ಯರಿಗೂ ಕೂಡ, ಸಾಮಾನ್ಯ ಸಾಧಕನಿಗೂ ಇವರಿಂದ ಎಷ್ಟು ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸಿಗದೆ ಇರೋ ಹಾಗೆ ಶ್ರೀಮನ್ನಾರಾಯಣ ಮೋಹಿನಿ ಅವತಾರದಲ್ಲಿ ಅಮೃತವನ್ನು ಬಡಿಸಬೇಕಾದ್ರೆ, ದೇವತೆಗಳಿಗೆ ಬಡಿಸಬೇಕಾದ್ರೆ ಅಮೃತ, ಇವ್ರಿಗೆ ಬಡಿಸಬೇಕಾದ್ರೆ ವಿಷವನ್ನು ಬರೋ ಹಾಗೆ ಬಡಿಸ್ತಾ ಇರ್ತಾರೆ. ಆದರೆ ಇದನ್ನು ನೋಡಿ ಅಸುರರು ನಮಗೂ ಪಡಿಬೇಕು ಅಂತೆಲ್ಲ ಸ್ವಲ್ಪ ಅಲ್ಲಿ ಘರ್ಷಣೆ ಆಗಿ ಅದನ್ನು ಒತ್ಕೊಂಡು ಓಡೋ ಸಂದರ್ಭದಲ್ಲಿ ಬಿದ್ದಂಥ 4 ಜಾಗದಲ್ಲಿ ಅಮೃತದ ಹನಿಗಳು ಬಿತ್ತು. ಆ ಬಿದ್ದಂಥ ಜಾಗಕ್ಕೆ ಈ 4 ಜಾಗಗಳು ಹರಿದ್ವಾರ, ನಾಸಿಕ, ಉಜ್ಜಯಿನಿ ಮತ್ತು ಪ್ರಯಾಗ, ಈ 4 ಜಾಗಗಳಲ್ಲಿ 12 ವರ್ಷಕ್ಕೊಮ್ಮೆ, ಆಯಾಯ ಜಾಗಗಳಲ್ಲಿ 12 ವರ್ಷಕ್ಕೊಮ್ಮೆ ಈ ಕುಂಭಮೇಳ ಅನ್ನುವಂಥದ್ದು ನಡೀತದೆ. ಹರಿದ್ವಾರದಲ್ಲಿ 12 ವರ್ಷಕ್ಕೊಮ್ಮೆ, ಪ್ರಯಾಗರಾಜದಲ್ಲಿ 12 ವರ್ಷಕ್ಕೊಮ್ಮೆ, ಉಜ್ಜಯಿನಿನಲ್ಲಿ 12 ವರ್ಷಕ್ಕೊಮ್ಮೆ, ಹಾಗೆ ನಾಸಿಕ್ನಲ್ಲಿ. ಆದರೆ ಅತ್ಯಂತ ಪ್ರಚಲಿತವಾಗಿರುವಂಥದ್ದು 2, ಒಂದು ಪ್ರಯಾಗ, ಇನ್ನೊಂದು ಹರಿದ್ವಾರ. ಮತ್ತು ಇಲ್ಲಿ ಮಾತ್ರವೇ 6 ವರ್ಷಕ್ಕೊಂದ್ಸರಿ ಅರ್ಧ ಕುಂಭಮೇಳ ಅಂತ ಕೂಡ ನಡೀತದೆ. ಅದರಲ್ಲೂ ಪ್ರಯಾಗರಾಜದಲ್ಲಂತೂ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಕೂಡ ನಡೀತಿದೆ. ಇದಲ್ಲದೆ ಪ್ರತಿ ವರ್ಷ ಮಾಘ ಸ್ನಾನ ಅನ್ನೋದು ಉತ್ತರ ಭಾರತದವರಿಗೆ ಅತ್ಯಂತ ವಿಶೇಷವಾದದ್ದು. ಈ ಮಾಘ ಮಾಸದಲ್ಲಿ ಸಂಕ್ರಾಂತಿ ಇರ್ಬೋದು, ಈಗ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ನೀವು ಕುಂಭಮೇಳ ಇಲ್ಲದೆ ಹೋದರೂ ಪ್ರತಿ ವರ್ಷ ಅಲ್ಲಿ ಲಕ್ಷಾಂತರ ಜನ ಸೇರಿ ಸ್ನಾನಕ್ಕೋಸ್ಕರವೇ ಸೇರ್ತಾರೆ. ಆಯಾಯ ಶಾಹಿ ಸ್ನಾನ ಅಥವಾ ಪುಣ್ಯ ಸ್ನಾನಗಳಲ್ಲಿ ಸೇರ್ತಾರೆ. ಆದರೆ ಆ ಗ್ರಹ ಗತಿಗಳ, ಮಕರ ರಾಶಿಗೆ ಒಂದು ಗ್ರಹ ಗತಿಗಳ ಒಂದು ಸಂಗಮದ ಸಮಯದಲ್ಲಿ ನಡೆಯುವಂಥದ್ದು ಈ ಕುಂಭಮೇಳ.